ಪ್ರೈಸ್ ಲಾರ್ಡ್. ಈ ಸುಂದರವಾದಂಥ ಸಮಯದಲ್ಲಿ ತಂದೆಯಾದ ದೇವರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೂ ಪವಿತ್ರಾತ್ಮನಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಈ ಸುಂದರವಾದ ಅವಕಾಶವನ್ನು ಪಾಸ್ಟರ್ ಜೀವನ್ ಸ್ಯಾಮ್ಯಲ್ ಕೆಂಗೇರಿ ಭಾಗದಲ್ಲಿ ಸೇವೆ ಮಾಡ್ತಕ್ಕಂಥ ಸೇವಕರು ಈ ಸುಂದರವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಒಂದು 15 ನಿಮಿಷ ಕಾಲ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಕ್ಕೆ ಹೋಗ್ತೇವೆ. ಈ ವಾಕ್ಯಗಳು ನಿಮ್ಮ ಜೀವಿತವನ್ನು ಬದಲು ಮಾಡುವಂಥದ್ದು, ನಿಮ್ಮ ಜೀವಿತಗಳನ್ನು ಮಾರ್ಪಡಿಸುವಂಥದ್ದು, ನಿಮ್ಮ ಜೀವಿತಗಳನ್ನು ಕಟ್ಟುವಂಥದ್ದು, ನಿಮ್ಮ ಸಮಸ್ಯೆಗಳ ಮೇಲೆ ಜಯವನ್ನು ಉಂಟು ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಈ ವಾಕ್ಯವನ್ನು ನಾವು ಜಾಗ್ರತೆಯಿಂದ ನಾವು ಆಲಿಸೋಣ, ಧ್ಯಾನ ಮಾಡೋಣ, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋಣ. ದೇವರ ಪ್ರಿಯವಾದ ಮಕ್ಕಳೇ, ಈ ಸಮಯದಲ್ಲಿ ಒಂದು ವಾಕ್ಯವನ್ನು ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನವನ್ನು ನಾವು ಕಲಿಯೋಣ. ಇದು ಬಹಳ ಮುಖ್ಯವಾಗಿದೆ. ಇವತ್ತಿನ ಕ್ರೈಸ್ತವರಿಗೆ ಬೇಕಾಗಿರುವಂಥದ್ದು ಇದು ಬಹಳ ಮುಖ್ಯವಾದಂಥ ಸಂದೇಶವಾಗಿದೆ. 5ನೇ ಅಧ್ಯಾಯ 16ನೇ ವಚನ ಹೇಳಲ್ಪಟ್ಟಿದೆ. ಅದರ 2ನೇ ಭಾಗ ನಾವು ನೇರವಾಗಿ ನಾವು ತಿಳಿದುಕೊಳ್ಳೋಣ. ನೀತಿವಂತನ ಅತ್ಯಾಸಕ್ತಿಯುಳ್ಳಂಥ ವಿಜ್ಞಾಪನೆಯು ಬಹುಬಲವಾಗಿದೆ. ನೋಡಿ, ಇವತ್ತು ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ, ನಾವು ಕೂಡ ವಿಜ್ಞಾಪನೆ ಮಾಡ್ತೇವೆ. ಆದರೆ ದೇವರ ವಾಕ್ಯ ಹೇಳಲ್ಪಟ್ಟಿದೆ, ನೀತಿವಂತನ ಅತ್ಯಾಸಕ್ತಿಯುಳ್ಳಂಥ ವಿಜ್ಞಾಪನೆಯು ಬಹುಬಲವಾಗಿದೆ. ಪ್ರಿಯರೇ, ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕಾದ್ರೆ ಯೇಸು ಕ್ರಿಸ್ತನಲ್ಲಿ ನಾವು ನೀತಿವಂತರೆಂಬ ಭಾವನೆ, ಅರಿವು ನಮಗಿರಬೇಕು. ಹೇಗೆ ನೀತಿವಂತರು? ತುಂಬ ಜನಕ್ಕೆ ಇವತ್ತಿನ ದಿನ ನಾನು ನೀತಿವಂತನ, ನಾನು ಅನೀತಿವಂತನ, ನಾನು ಪಾಪಿನ, ನಾನು ದುರ್ಮಾರ್ಗನ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯಾ, ನಾನು ದೇವರಲ್ಲಿ ಶುದ್ಧವಾಗಿದ್ದೀನಾ? ಅನೇಕ ಜನರಿಗೆ ಈ ಸಂದೇಹಗಳಿದೆ. ಇವತ್ತು ನಾನು ಹೇಳ್ತೇನೆ, ಯಾರು ಯೇಸುವನ್ನು ಬಾಯಿಂದ ಅರಿಕೆ ಮಾಡಿ ನನ್ನ ರಕ್ಷಕನು, ನನ್ನ ದೇವರು, ನನ್ನ ಒಡೆಯನು, ನನ್ನ ಪಾಪಗಳಿಗಾಗಿ ಆತನು ಈ ಲೋಕದಲ್ಲಿ ಮಾನವನಾಗಿ ಜನ್ಮಿಸಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿ ಸಮಾಧಿ ಮಾಡಲ್ಪಟ್ಟು ಮತ್ತೆ 3ನೇ ದಿನದಲ್ಲಿ ಪುನರುತ್ಥಾನವಾಗಿ ಎದ್ದು ಬಂದಿದ್ದಾನಂತೆ ಯಾರೆಲ್ಲ ನಂಬುತ್ತಾರೋ, ಖಂಡಿತ ನಾನು ನಿಶ್ಚಯವಾಗಿ ಹೇಳ್ತೇನೆ, ಅವರು ನೀತಿವಂತರು. ಅವರು ಯೇಸು ಕ್ರಿಸ್ತನ ರಕ್ತದ ಮೂಲಕ ಅವರು ನೀತಿವಂತರಾಗಿ ಮಾಡಲ್ಪಟ್ಟಿದೆ. ಈ ಭಾವನೆ, ಈ ಅರಿವು ನಮ್ಮೆಲ್ಲರಿಗೂ ಇರಬೇಕಾಗಿದೆ. ಆಗ ನಾನು ಮಾಡುವಂಥ ಪ್ರಾರ್ಥನೆ, ವಿಜ್ಞಾಪನೆಯು ಬಹುಬಲವಾಗಿದೆ. ಅದಕ್ಕೆ ನೋಡಿ, ಇನ್ನೊಂದು ಕಡೆ ಕೂಡ ನಾನು ವಚನವನ್ನು ತೋರಿಸ್ತೇನೆ. ದೇವರು ಯಾರ ಪ್ರಾರ್ಥನೆ ಹೆಚ್ಚಾಗಿ ಕೇಳ್ತಾರೆ, ಯಾರ ಪ್ರಾರ್ಥನೆಗೆ ಕಿವಿಗೊಡ್ತಾರೆ ಅಂದರೆ ಅದೇ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 12ನೇ ವಚನ ಹೀಗೆ ಹೇಳಲ್ಪಟ್ಟಿದೆ, ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡ್ತಾನೆ. ನೋಡ್ರಿ, ಯಾರನ್ನ ನೀತಿವಂತರು, ಅದಕ್ಕೆ ಇನ್ನೊಂದು ಟ್ರಾನ್ಸ್ಲೇಷನ್ ಇದೆ, ದೇವರು ದೃಷ್ಟಿಸುವಂಥವ್ರು ಯಾರು? ನೀತಿವಂತರು. ನೀತಿವಂತರನ್ನೇ ದೇವರು ದೃಷ್ಟಿಸ್ತಾರಂತೆ, ನೀತಿವಂತರನ್ನೇ ದೇವರು ಕಟಾಕ್ಷಿಸ್ತಾರಂತೆ. ಯಾಕೆಂದರೆ ಆತನು ಅವರ ವಿಜ್ಞಾಪನೆ ಕಿವಿಗೊಡ್ತಾನೆ ಅಂತ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇವತ್ತು ನಾನು ಯೇಸು ಕ್ರಿಸ್ತನ ರಕ್ತದ ಮೂಲಕ ನೀತಿವಂತನೆಂಬ ಭಾವನೆಯಿಂದ ನೀನು ಮಾಡುವಂಥ ಪ್ರಾರ್ಥನೆಗೆ ಖಂಡಿತ ಪ್ರಿಯರೇ ನಿಮ್ಗೆ ಉತ್ತರ ಉಂಟು, ಜಯ ಉಂಟು. ಒಂದು ವೇಳೆ ನಾನು ಘೋರ ಪಾಪಿ, ನಾನು ದುರ್ಮಾರ್ಗ, ಇನ್ನೂ ನಿನ್ನ ಮನಸ್ಸಿನಲ್ಲಿ, ನಿನ್ನ ಆಲೋಚನೆಯಲ್ಲಿ ಅದೇ ರೀತಿ ಇರೋದಾದರೆ ಆ ಪ್ರಾರ್ಥನೆಗೆ ಬಲ ಸಿಗಲ್ಲ. ದೇವರು ಪಾಪವನ್ನು ದ್ವೇಷಿಸ್ತಾನೆ, ಪಾಪಿಯನ್ನು ಪ್ರೀತಿಸ್ತಾನೆ. ಗುರ್ತಿಟ್ಕೊಳ್ರಿ, ಮತ್ತೊಂದು ಸಾರಿ ಹೇಳ್ತಾನೆ, ದೇವರು ಪಾಪವನ್ನು ದ್ವೇಷಿಸ್ತಾನೆ, ಪಾಪಿಯನ್ನು ಪ್ರೀತಿಸ್ತಾನೆ. ನಾವೆಲ್ಲರೂ ಕೂಡ ಹುಟ್ಟಿದಾಗಿಂದ ಆದಾಮನ ರಕ್ತದ ಮೂಲಕ, ಆದಾಮನ ಸ್ವಭಾವದ ಮೂಲಕ ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ದೇವೆ. ಆದರೆ ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕ ಆತನ ರಕ್ತ ನಮಗಾಗಿ ಸುರಿಸಲ್ಪಟ್ಟಿದೆ. ನಮ್ಮೆಲ್ಲ ಪಾಪಗಳನ್ನು ಆತನು ಹೊತ್ತುಕೊಂಡು ಆತನ ನೀತಿಯನ್ನು ನಮಗೆ ಕೊಟ್ಟಿದ್ದಾನೆ. ಅಂದರೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ ಎಂಬ ಅರಿವು, ಪ್ರಜ್ಞೆ ನಮ್ಮಲ್ಲಿ ಇರುವುದಾದರೆ ನಾನು ಖಂಡಿತ ಇವತ್ತು ಹೇಳ್ತೇನೆ, ಇವತ್ತಿನಿಂದ ನೀವು ಬರೆದಿಟ್ಕೊಳ್ಳಿ, ನೀವು ಮಾಡುವಂಥ ಪ್ರಾರ್ಥನೆಗಳಿಗೆ ದೇವರು ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲ ಪ್ರಾರ್ಥನೆಗಳಿಗೆ ಕಿವಿಗೊಟ್ಟು ಉತ್ತರ ಕೊಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ಅನೇಕ ಜನರಿಗೆ ನೀತಿವಂತರೆಂಬ ಭಾವನೆಯೇ ಇಲ್ಲ. ನಾನು ಹೇಳ್ತಾ ಇದ್ದೇನೆ, ಇವತ್ತು ತಿಳಿದುಕೊಳ್ಳ್ರಿ,
ಇನ್ನು ಮುಂದೆ ಯಾರು ಯೇಸುವನ್ನು ಬಾಯಿಂದ ಅರಿಕೆ ಮಾಡಿ ನನ್ನ ಕರ್ತನು ಅಂತ ನೀವು ಬಾಯಿಂದ ಯೇಸು ಅಂತ ಹೇಳಿ ಹೃದಯದಿಂದ ನಂಬುವುದರ ಮೂಲಕ ರಕ್ಷಣೆ ಉಂಟಾಗುತ್ತೆ ಅಂತ ಕೂಡ ರೋಮನ್ಸ್ 8ನೇ ಅಧ್ಯಾಯ, ಅದು ಕೂಡ ನಾನು ತೋರಿಸ್ತೇನೆ. 10ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 9ನೇ ವಚನ ಹೀಗೆ ಹೇಳಲ್ಪಟ್ಟಿದೆ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗ್ತದೆ. ಹಲ್ಲೆಲೂಯಾ. ನೋಡ್ರಿ, ನಾವು ಬಾಯಿಂದ ಅರಿಕೆ ಮಾಡಿದ ರಕ್ಷಣೆ, ಹೃದಯದಿಂದ ನಂಬಿದ್ರೆ ನೀತಿವಂತಿಕೆ. ಹಲ್ಲೆಲೂಯಾ. ಪ್ರಿಯರೇ, ಯೇಸು ಕ್ರಿಸ್ತನನ್ನು ನೀವು ಬಾಯಿಂದ ಅರಿಕೆ, ತುಂಬ ಜನ ಬರೀ ಬಾಯಿಂದ ಅನೇಕ ಜನರು ಯೇಸು ಯೇಸು ಅಂತಾರೆ. ಆಗಲ್ಲ. ಬಾಯಿಂದ ಅರಿಕೆ ಮಾಡಿದ್ರೆ ರಕ್ಷಣೆ ಇರ್ಬೋದು, ಅದು ಹೃದಯದಿಂದ ನಂಬಬೇಕು. ಹೃದಯದಿಂದ ನಂಬಿದಾಗ ಮಾತ್ರನೇ ಅದನ್ನು ನೀತಿವಂತನಾಗೋದಕ್ಕೆ ಸಾಧ್ಯ. ನೀತಿವಂತನಾಗುವಾಗ ಮಾತ್ರ ನೀನು ಮಾಡುವಂಥ ಎಲ್ಲ ಪ್ರಾರ್ಥನೆಗಳಿಗೆ, ವಿಜ್ಞಾಪನೆಗಳಿಗೆ ಆತನು ಕಿವಿಗೊಡ್ತಾನೆ, ಆತನು ಉತ್ತರ ಕೊಡ್ತಾನೆ. ನಿನ್ನ ಜೀವಿತ ಎಲ್ಲ ಸಮಸ್ಯೆಗಳ ಪ್ರಾಬ್ಲಮ್ಗಳನ್ನು ಆತನು ಕೇಳಿ ಅದಕ್ಕೆ ಉತ್ತರ ಕೊಟ್ಟು ನಿನ್ನನ್ನು ಜಯದ ಜೀವಿತದಲ್ಲಿ ನಡೆಸ್ತಾನೆ. ಪ್ರಿಯರೇ, ಅದಕ್ಕೆ ನೋಡ್ರಿ, ಇನ್ನೊಂದು ವಾಕ್ಯವನ್ನು ತೋರಿಸ್ತೇನೆ. ಎಫೆಸಿ ಬರೆದ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನ ಈ ರೀತಿ ಸ್ಪಷ್ಟವಾಗಿ ಪೌಲವರು ಎಫೆಸಿ ಬರೆದ ಪತ್ರಿಕೆಯಲ್ಲಿ ಹೇಳಲ್ಪಟ್ಟಿದೆ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನೋಡಿ, ನಮ್ಮ ಅಪರಾಧಗಳು ಬಿಡುಗಡೆ ಆಗಬೇಕಂದ್ರೆ ಯಾವುದೋ ಒಂದು ಆಸಿಡ್ಡು, ಪಿನಾಯ್ಲು, ಇಲ್ಲ ಸೋಪು ಇದನ್ನೆಲ್ಲ ಹಾಕಿ ಎಷ್ಟೇ ನೀನು ಉಜ್ಜಿ ಸ್ನಾನ ಮಾಡಿ, ಇಲ್ಲಾಂದರೆ ನೀನು ಏನೇ ಮಾಡಿದ್ರೂ ಕೂಡ ನಿನ್ನ ಪಾಪಗಳು ಹೋಗೋದಿಲ್ಲ. ಗುರ್ತಿಟ್ಕೊಳ್ಳಿ, ಆಸಿಡ್ ಹಾಕ್ಬಿಟ್ರೆ ನಿನ್ನ ಮೈ ಸ್ಕಿನ್ ಸುಟ್ಟೋಗುತ್ತಷ್ಟೇ. ಅದರಿಂದ ಯಾವುದೇ ರೀತಿ ನಿನ್ನ ಪಾಪಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವು ವಿಷಯ ಹೇಳ್ತೇನೆ ನೋಡ್ರಿ. ನಿನ್ನ ಪಾಪ ಹೋಗ್ಬೇಕಂದ್ರೆ ಯಾವುದೋ ಒಂದು ಟ್ಯಾಬ್ಲೆಟ್ ಹಾಕೊಂಬಿಟ್ರೆ ನಿನ್ನ ಪಾಪ ಹೋಗ್ಬಿಡುತ್ತಾ? ಇಲ್ಲ ಯಾರಾದರೂ ಒಂದು ಇಂಜೆಕ್ಷನ್ ಕೊಟ್ಟರೆ ನಿನ್ನ ಪಾಪ ಹೋಗ್ಬಿಡುತ್ತಾ? ನೀನು ಮಾಡಿದಂಥ ಪಾಪ ಎಂದಿಗೂ ಹೋಗಲ್ಲ. ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು. ದೇವರೇ, ಈ ಸಮಯದಲ್ಲಿ ನಾನು ಗುರ್ತಿಟ್ಕೊಳ್ಳಿ, ನಾನು ನಿಮ್ಮೆಲ್ಲರಿಗೂ ಹೇಳುವಂಥ ಮಾತೇನೆಂದರೆ, ಪಾಪ ಹೋಗೋದಕ್ಕೆ ಟ್ಯಾಬ್ಲೆಟ್ಟು, ಇಂಜೆಕ್ಷನ್ನು, ಇಲ್ಲ ಪೆನಾಯಿಲು, ನೀನು ಹಾಕುವಂಥ ಸೋಪು, ಇದಕ್ಕಿಂತ ಹೆಚ್ಚಾದಂಥ ಆಸಿಡನ್ನು ಹಾಕಿದ್ರೂ ಕೂಡ ನಿನ್ನ ಪಾಪ ತೊಳೆಯಲ್ಪಡೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಪಾಪದ ಸ್ವಭಾವ, ಪಾಪದ ಜನ್ಮ, ಆ ಪಾಪದಿಂದ ನಮಗೆ ಬಿಡುಗಡೆ ಬೇಕಂದರೆ ಯೇಸುವಿನ ರಕ್ತದ ಮೇಲೆ ನಂಬಿಕೆ ಇಡುವಂಥದ್ದು, ಯೇಸು ಕ್ರಿಸ್ತನ್ ನನಗಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಅಂತ ನಂಬುವಂಥದ್ದು, ಆತನ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಪುನರುತ್ಥಾನವಾಗಿ ಮರಣದ ಮೇಲೆ ಜಯವನ್ನು ಹೊಂದಿದ್ದಾನೆ ಅಂತ ನಂಬುವಂಥದ್ದು, ಸಮಾಧಿಯನ್ನು ಗೆದ್ದಂಥ ದೇವರು ಇಂದಿಗೂ ನನ್ನ ಮಧ್ಯದಲ್ಲಿ ಜೀವಿಸ್ತಿದ್ದಾನೆ, ನಮ್ಮೊಂದಿಗಿದ್ದಾನೆ, ನನ್ನೊಳಗೆ ವಾಸ ಮಾಡ್ತಾನೆ ಎಂಬ ಅರಿವು, ಪ್ರಜ್ಞೆ ನಮ್ಮಲ್ಲಿರುವುದಾದರೆ ಖಂಡಿತ ಪ್ರಿಯರೇ, ನೀವು ಮಾಡುವಂಥ ಎಲ್ಲ ವಿಜ್ಞಾಪನೆ, ಪ್ರಾರ್ಥನೆಗೆ ಖಂಡಿತ ಜಯ ಉಂಟು. ಪ್ರಿಯರೇ, ದಯವಿಟ್ಟು ನೀವು ಇನ್ನು ಮುಂದೆ ಪ್ರಾರ್ಥನೆ ಮಾಡುವಾಗ, ಎಸ್, ಕ್ರಿಸ್ತನ ರಕ್ತದ ಮೂಲಕ ನಾನು ನೀತಿವಂತನಾಗಿದ್ದೇನೆ ಎಂಬುದರ ಆಲೋಚನೆಯಲ್ಲಿ ಪ್ರಾರ್ಥನೆ ಮಾಡಿ. ಇನ್ನೊಂದು ವಾಕ್ಯವನ್ನು ತೋರಿಸ್ತೇನೆ. ರೋಮಾಪುರದ ಬರ ಪತ್ರಿಕೆ 3ನೇ ಅಧ್ಯಾಯ, ರೋಮನ್ಸ್ 3ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳ್ತಾರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ, ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬರು ಪಾಪದಲ್ಲಿ ಜೀವಿಸುವಂಥವರೇ. ಆದರೆ 24ನೇ ವಚನ ಹೇಳ್ತದೆ, ಯಾರೆಲ್ಲ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೋ ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತವಾದ ಕೃಪೆಯಿಂದಲೇ. ಹಲ್ಲೆಲೂಯಾ. ಅದಕ್ಕೆ ರೋಮನ್ಸ್ 1:17 ವಚನ ಹೇಳ್ತದೆ, ಈಗ ಹೇಳ್ತದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನೀತಿವಂತನು ಹೆಂಗೆ ಬದುಕ್ತಾನೆ? ನಂಬಿಕೆಯಿಂದ ಬದುಕ್ತಾನೆ. ಆ ನಂಬಿಕೆ ಯಾವುದ್ರ ಮೇಲೆ? ಈಗ ಹೇಳಿದ್ನಲ್ಲ, ರೋಮನ್ಸ್ 3:24 ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತವಾದಂಥ ಕೃಪೆ. ಆ ಕೃಪೆ ಅಂದ್ರೇನು? ದೇವರು ನಮಗಾಗಿ ಕೊಟ್ಟಿರುವಂಥ ಫ್ರೀ ಗಿಫ್ಟ್ ಅದು. ಯಾರು ಯೇಸು ಕ್ರಿಸ್ತನ ನಂಬಿ ಹೃದಯದಿಂದ ನಂಬುತ್ತಾರೋ, ಬಾಯಿಂದ ಆರಿಕೆ ಮಾಡಿ ಹೃದಯದಿಂದ ನಂಬುವುದರ ಮೂಲಕ ನೀತಿವಂತಿಕೆ ಉಂಟಾಗುತ್ತದೆ. ಅದು ಯೇಸು ಕ್ರಿಸ್ತನ ಮೂಲಕ ಮಾತ್ರ. ನೆಕ್ಸ್ಟ್, ಆ ಕೃಪೆಯಿಂದಲೇ ನೋಡ್ರಿ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು. ಹಲ್ಲೆಲೂಯಾ. ನೋಡಿ ಎಷ್ಟು ಸ್ಪಷ್ಟವಾಗಿ ದೇವರು ಫ್ರೀ, ದೇವರು ಉಚಿತವಾದ ಕೃಪೆ.
ಇದಕ್ಕೇನೋ ನಾವು ಸಲ್ಲಿಸಬೇಕಾಗಿಲ್ಲ, ಇದಕ್ಕೇನೋ ನಾವು ಮಾಡಬೇಕಾಗಿಲ್ಲ, ನಾವೇನೋ ಇಷ್ಟು ಲಕ್ಷ ಕೊಟ್ಟು, ಇಷ್ಟು ದುಡ್ಡು ಕೊಟ್ಟು, ಇಷ್ಟು ಹಣ ಕೊಟ್ಟು ನಾವು ಕೊಂಡುಕೊಳ್ಳೋಕೆ ಬೇಕಾಗಿಲ್ಲ. ದೇವರ ಉಚಿತವಾದಂಥ ಕೃಪೆ. ಹಲ್ಲೆಲೂಯಾ. ದೇವರು ಎಷ್ಟು ಪ್ರೀತಿ ಉಳ್ಳಂಥ ದೇವರು ನೋಡ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ತನ ಪ್ರೀತಿ ಅಪಾರವಾದದ್ದು, ಆತನ ದಯೆ ಅಪಾರವಾದದ್ದು, ಹೇಳಲು ಅಶಕ್ಯವಾದದ್ದು. ಯೇಸು ಕ್ರಿಸ್ತ ನಮ್ಮ ಪಾಪಗಳಿಗಾಗಿ ಆತನ ಕಲ್ವಾರಿ ಶಿಲುಬೆ ಬಲಿಯಾಗಿದ್ದಾನೆ. ನಮ್ಮ ಹಿಂಸೆಗಳು, ನಮ್ಮ ನೋವುಗಳ, ನಮ್ಮ ಬಾಧೆಗಳನ್ನು ಆತನು ಹೊತ್ತು ತೀರಿಸಿಬಿಟ್ಟ. ಇವತ್ತು ಆತನನ್ನು ಬಾಯಿಂದ ಆರಿಕೆ ಮಾಡಿ ಹೃದಯದಿಂದ ನಂಬುವುದರ ಮೂಲಕ ನಾವು ನೀತಿವಂತರೆಂದು ನಿರ್ಣಯ ಹೊಂತೇವೆ. ನೋಡಿ, ಯೇಸು ಕ್ರಿಸ್ತನಿಂದಾದ ಪಾಪ ವಿಮೋಚನೆ ಮೂಲಕ ಆಗುವುದು. ಯೇಸು ಕ್ರಿಸ್ತನಿಂದಾದ ಪಾಪ ವಿಮೋಚನೆ, ನಮ್ಮೆಲ್ಲರ ಪಾಪವನ್ನು ತೆಗೆದುಕೊಂಡು ಆತ ನಮಗೆ ವಿಮೋಚನೆ ಕೊಟ್ಟಿದ್ದಾನೆ. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಆತನನ್ನು ಮುಂದಿಟ್ಟನು. ತಂದೆಯಾದ ದೇವರು ಮೊದಲೇ ಯಾರೆಲ್ಲ ರಕ್ಷಣೆ ಬರಬೇಕಂದ್ರೆ ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿ ಅದನ್ನು ನಂಬುವುದರಿಂದ, ನಂಬಿಕೆ ಇದ್ದವ್ರು ಯಾರೆಲ್ಲ ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇದೆಯೋ ಅವರಿಗೆ ಕೃಪಾಧಾರ. ಹಲ್ಲೆಲೂಯಾ. ಅದಕ್ಕೆ ನಾನು ಆಗಲೇ ಹೇಳಿದೆ, ರೋಮನ್ಸ್ 1:17 ಹೇಳ್ತದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ. ಹಲ್ಲೆಲೂಯಾ. ಆ ರಕ್ತದ ಮೇಲೆ ಯೇಸು ಕ್ರಿಸ್ತ ನನಗಾಗಿ ರಕ್ತ ಸುರಿಸಲ್ಪಟ್ಟಾನೆ ಎಂಬುದರ ನಂಬಿಕೆ ನೀನಿಡುವುದರಿಂದ ಆ ನಂಬಿಕೆ ನಿನ್ನನ್ನು ನೀತಿವಂತನಾಗಿ ತೀರ್ಪು ಹೊಂದುವಂತೆ ಮಾಡ್ತದೆ. ಹಲ್ಲೆಲೂಯಾ. ನೀತಿವಂತರೆಂಬ ನಿರ್ಣಯ ನಿನಗೆ ಆಗ್ತದೆ. ಹಲ್ಲೆಲೂಯಾ. ಅದಕ್ಕೆ ದಯವಿಟ್ಟು ಇನ್ನು ಮುಂದೆ ನೀವು ನಂಬುವಾಗ ಯೇಸು ಕ್ರಿಸ್ತನ ರಕ್ತ ನನ್ನ ಸಕಲ ಅಪರಾಧಗಳನ್ನು ಪರಿಹಾರ ಮಾಡಿ ಬಿಡುಗಡೆ ಮಾಡಿದೆ ಎಂಬ ನಂಬಿಕೆ, ವಿಶ್ವಾಸದಲ್ಲಿ ನೀವು ನಡೆಯುವುದಾದರೆ ನೀವು ಮಾಡುವಂಥ ನೀತಿವಂತನ ಪ್ರಾರ್ಥನೆ ಅದು ಬಹುಬಲವಾಗಿರ್ತದೆ. ನೀತಿವಂತರು ಮಾಡುವಂಥ ಅತ್ಯಾಸಕ್ತಿಯುವಂಥ ವಿಜ್ಞಾಪನೆ ಬಹುಬಲವಾಗಿದೆ, ಸ್ಟ್ರಾಂಗ್ ಆಗಿದೆ. ಆ ಪ್ರೇಯರ್ಗೆ ದೇವರು ಹೇಳ್ತಾರೆ, ಅವರ ವಿಜ್ಞಾಪನೆ ನಾನು ಕಿವಿಗೊಡ್ತೇನೆ. ಇನ್ನು ಅನೇಕ ವಚನಗಳು ತೋರಿಸ್ಬೋದು. ಸಮಯ ಕಡಿಮೆ ಇರೋದ್ರಿಂದ ನಾನು ಕೆಲವು ವಚನಗಳನ್ನು ಹಳೆ ಒಡಂಬಡಿಕೆಯಲ್ಲಿ ಕೂಡ ತೋರಿಸೋದಕ್ಕೆ ಇಷ್ಟಪಡ್ತೇನೆ. 34ನೇ ಕೀರ್ತನೆಗಳು 34ನೇ ಕೀರ್ತನೆ ಈಗ ಹೇಳಲ್ಪಟ್ಟಿದೆ. 17ನೇ ವಚನ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಪ್ರಿಯರೇ, ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಹಳೆ ಒಡಂಬಡಿಕೆಯಲ್ಲಿ ಇನ್ನು ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚೆನೆ. ಹಲ್ಲೆಲೂಯಾ. ಯೆಹೋವನು ನೀತಿವಂತರ ಕೂಗನ್ನು ಕೇಳ್ತಾನೆ. ನೀವು ಯಾರು ಕೂಗಿದ್ರು ಕೇಳಲ್ಲ. ದೇವರು ಹೇಳ್ತಾ ಇದ್ದಾರೆ ಕ್ಲಿಯರ್ ಆಗಿ, ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸ್ತೇನೆ. ಅಷ್ಟೇ ಅಲ್ಲ, ಇನ್ನು ಕೆಳಗಿನ ವಚನ ನೋಡ್ರಿ, 19ನೇ ವಚನ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು. ಇವತ್ತು ಕಷ್ಟಗಳು ನೀತಿವಂತನಿಗೆ ಬರಲ್ಲ ಅಂತ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ವೈರಿ ಹೇಗಾದರೂ ಮಾಡಿ ಇವರನ್ನು ದಾರಿ ತಪ್ಪಿಸಬೇಕು, ರಕ್ಷಣೆಯಿಂದ ತಪ್ಪಿಸಬೇಕು, ದೇವರಿಂದ ದೂರ ಮಾಡಬೇಕಂತ ಪ್ರಯತ್ನ ಪಡುವಾಗ, ಈ ಲೋಕದಲ್ಲಿ ಜೀವಿಸುವಾಗ ಶರೀರದ ಮೂಲಕವಾಗಿ, ಲೋಕದ ಮೂಲಕವಾಗಿ, ಸೈತಾನ ಮೂಲಕವಾಗಿ ಅನೇಕ ಶೋಧನೆಗಳು, ಕಷ್ಟಗಳು ಬರ್ಬೋದು ನಿಮ್ಮನ್ನು ದೂರ ಮಾಡೋಕ್ಕೆ, ವಿಶ್ವಾಸದಲ್ಲಿ ಕಡಿಮೆ ಮಾಡಿ ನಿರಾಸೆಗೊಳಿಸಿ ನಿನ್ನ ದೂರ ಮಾಡೋದಕ್ಕೆ. ಆದರೆ ಪ್ರಿಯರೇ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು, ಒಂದಲ್ಲ ಎರಡಲ್ಲ, ಅನೇಕವಿದ್ದರು. ಯೆಹೋವನು ಅವೆಲ್ಲವುಗಳಿಂದ ನಿನ್ನನ್ನು ಬಿಡಿಸ್ತಾನೆ. ನಂಬಿಕೆ ಇಡ್ರಿ, ಕರ್ತನಾದ ಯೇಸು ಕ್ರಿಸ್ತನ ಅವೆಲ್ಲವುಗಳಿಂದ ಬಿಡಿಸ್ತಾನೆ. ಖಂಡಿತ. ನಾನು ಹೇಳಿದ ಮೊದಲದಾಗಿ, ನೀತಿವಂತರ ವಿಜ್ಞಾಪನೆಗೆ ಕಿವಿಗೊಡ್ತಾನೆ. ಆತನ ರಕ್ತ ಸುರಿಸಿದ್ದರಿಂದ ನಮ್ಮೆಲ್ಲ ಪಾಪಗಳು ಪರಿಹಾರವಾಗಿ, ನಮ್ಮ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ ಅಂತ ಹೇಳಿದೆ. 4ನೇದಾಗಿ, ದೇವರ ಉಚಿತಾತ ವರವು ಅಂದರೆ ಕ್ರಿಸ್ತ ಯೇಸುವಿಂದಾದ ಕೃಪೆಯು, ಆತನ ರಕ್ತವನ್ನು ಸುರಿಸೋದ್ರಿಂದ ನಂಬಿಕೆ ಇದ್ದವರಿಗೆ ಕೃಪಾಧಾರವಾಗಬೇಕೆಂದೇ ದೇವರು ಆಲ್ರೆಡಿ ಆತನ ಮುಂದಿಟ್ಟರು. ಆತನ ನಂಬುವಂಥ ಪ್ರತಿಯೊಬ್ಬರು ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನೋಡ್ರಿ, ಇನ್ನೊಂದು ವಚನ ಕೂಡ ತೋರಿಸ್ತೀನಿ, ಇನ್ನೊಂದು 2 ವಚನ ನಾನು ತೋರಿಸ್ತೇನೆ. ಯಾಕೆಂದರೆ ನೀತಿವಂತರ ಬಗ್ಗೆ ಭಾಳ ತಿಳಿಯುವಂಥದ್ದು, ಭಾಳ ಅತ್ಯುತ್ತಮವಾದದ್ದು. ನೋಡ್ರಿ, ಕೀರ್ತನೆ 14ನೇ ಅಧ್ಯಾಯ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ, 5ನೇ ವಚನ, ಯಾಕೆಂದರೆ ದೇವರು ನೀತಿವಂತರ ಪಕ್ಷದಲ್ಲಿದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ದೇವರು ನೀತಿವಂತರ ಪಕ್ಷದಲ್ಲಿದ್ದಾನೆ. ಯಾವ ಲೋಕದ ಪಕ್ಷಗಳಲ್ಲ. ಲೋಕದಲ್ಲಂತೂ ಅನೇಕ ಪಕ್ಷಗಳಿದೆ. ಇವತ್ತು ಅನೇಕ ಪಕ್ಷಗಳು, ಇಂಡಿಪೆಂಡೆಂಟು, ಬೇರೆ ಬೇರೆ, ನಿಮ್ಗೆ ಗೊತ್ತಿರ್ಬೋದು, ಸುಮಾರು ಪಕ್ಷಗಳಿದೆ ಲೋಕದಲ್ಲಿ.
ಇವತ್ತು ಜನರು ಆ ಪಕ್ಷದಲ್ಲಿದ್ದರೆ ಈ ಪಕ್ಷದಲ್ಲಿ ಏನು ಸಿಗುತ್ತೆ ಅಂತ ನೋಡ್ತಾರೆ. ಆದರೆ ದೇವರಿರುವಂಥ ಪಕ್ಷ ಒಂದೇ, ನೀತಿವಂತರ ಪಕ್ಷ. ಹಲ್ಲೆಲೂಯಾ. ದೇವರಿಗೆ ನೀತಿವಂತರಂದರೆ ಪ್ರಿಯ, ನೀತಿವಂತರಂದರೆ ಇಷ್ಟ. ಹಲ್ಲೆಲೂಯಾ. ಕೊನೆಯದಾಗಿ ಇನ್ನೊಂದು ವಚನ ಹೇಳಿ ನಾನು ಮುಗಿಸ್ತೇನೆ. 58ನೇ ಕೀರ್ತನೆ. ನಾನು ಹಳೆ ಒಡಂಬಡಿಕೆಯಲ್ಲಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ, ಇನ್ನೂ ಭಾಳ ಇದೆ. 58ನೇ ಅಧ್ಯಾಯದ ಕೀರ್ತನೆ, 58ನೇ ಅಧ್ಯಾಯ 11ನೇ ವಚನ. ನೀತಿವಂತನಿಗೆ ಫಲ ಉಂಟೆಂತಲೂ ಲೋಕದಲ್ಲಿ ನ್ಯಾಯಸ್ಥಾಪಕನಾದ ದೇವರು ಇದ್ದಾನಂತೆ ಸರ್ವರು ಒಪ್ಪಿಕೊಳ್ಳುವರು. ಗುರ್ತಿಟ್ಕೊಳ್ರಿ, ನೀತಿವಂತನಿಗೆ ಖಂಡಿತ ಫಲ ಉಂಟು. ಆತನೇನು ಬೆಳಿತಾನೋ, ಏನು ಬೀಜ ಬಿತ್ತುತ್ತಾನೋ, ಏನು ಕಾರ್ಯ ಮಾಡ್ತಾನೋ, ಏನು ಕೆಲಸ ಮಾಡ್ತಾನೋ ಅದಕ್ಕೆಲ್ಲ ಖಂಡಿತ ಫಲ ಹೊಂದಿಕೊಳ್ತಾನೆ. ಆ ಫಲ ಹೊಂದುವುದನ್ನು ಲೋಕದಿಂದ ಅನೇಕ ಜನರು ನೋಡ್ತಾರೆ. ಲೋಕದಲ್ಲಿ ನ್ಯಾಯಸ್ಥಾಪಕನ ದೇವರು ಇದ್ದಾನಂತ ಸರ್ವರು ಒಪ್ಪಿಕೊಳ್ತಾರೆ. ನಿನ್ನನ್ನು ನೋಡಿ ಏಸು ಕ್ರಿಸ್ತನ ರಕ್ಷಕನು, ಏಸು ಕ್ರಿಸ್ತನ ದೇವರು, ಇವನು ಏಸು ಕ್ರಿಸ್ತನ ಶಿಷ್ಯನು, ಏಸು ಕ್ರಿಸ್ತನ ಮಗನು, ಮಗಳು, ಇವರು ಪ್ರಾರ್ಥನೆಗೆ ಹೋಗ್ತಾರೆ, ಆರಾಧನೆಗೆ ಹೋಗ್ತಾರೆ, ದೇವರನ್ನು ಪ್ರಾರ್ಥಿಸ್ತಾರೆ. ಇವರ ಜೀವಿತ ಫಲಭರಿತವಾಗಿದೆ ಎಂದು ಸರ್ವರು ಒಪ್ಪಿಕೊಳ್ತಾರೆ. ನಿನ್ನನ್ನು ದೇವರು ಸಾಕ್ಷಿಯನ್ನಾಗಿಡ್ತಾರೆ. ನಿನ್ನ ಮೂಲಕ ಏಸು ಕ್ರಿಸ್ತ ನಾಮಕ್ಕೆ ಮಹಿಮೆ ಉಂಟಾಗುತ್ತೆ, ಘನತೆ ಉಂಟಾಗುತ್ತೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರಿಯವಾದ ದೇವರ ಮಕ್ಕಳೇ, ಯಾರೆಲ್ಲ ಈ ಸಂದೇಶವನ್ನು ಕೇಳ್ತಾ ಇದ್ದೀರಾ, ಇವತ್ತು ದಯವಿಟ್ಟು ಒಂದು ಗುರ್ತಿಟ್ಕೊಳ್ಳಿ, ಒಂದು ನೆನಪು ಮಾಡಿಕೊಳ್ಳ್ರಿ. ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ. ನೀತಿವಂತನ ಪ್ರಾರ್ಥನೆಗೆ ಕಿವಿಗೊಡ್ತಾರೆ. ಹಲ್ಲೆಲೂಯಾ. ನೀತಿವಂತರಿಗೆ ದೇವರು ಕೃಪಾಧಾರವಾಗಬೇಕು ಎಂದು ಆತನ ರಕ್ತವನ್ನು ಸುರಿಸಿ ಆತನ ಮುಂದಿಟ್ಟನು. ಹಲ್ಲೆಲೂಯಾ. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಇದರಿಂದನೇ ಆತನ ರಕ್ತಗಳನ್ನು ಸುರಿಸಿ ನಮ್ಮ ಅಪರಾಧಗಳ ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಅಷ್ಟೇ ಅಲ್ಲದೆ ನೀತಿವಂತರ ಪಕ್ಷದಲ್ಲಿ ದೇವರಿದ್ದಾನೆ. 7ನೇದಾಗಿ ಹೇಳ್ತದೆ, ಕೊನೆಯದಾಗಿ 7ನೇ ವಚನದಲ್ಲಿ 7ನೇ ಪಾಯಿಂಟ್ ಆಗಿ ನಾನು ಹೇಳ್ತೇನೆ, ನೀತಿವಂತರಿಗೆ ಫಲ ಉಂಟು, ಖಂಡಿತ ಫಲ ಉಂಟು. ದೇವರ ವಾಕ್ಯ ಸುಳ್ಳಲ್ಲ. ಆ ವಾಕ್ಯ ಏನು ಹೇಳಲ್ಪಟ್ಟಿದ್ದು ಹಾಗೇ ಆಗುತ್ತೆ. ನೀತಿವಂತನಿಗೆ ಫಲ ಉಂಟೆಂದಲೂ ಲೋಕದಲ್ಲಿ ನ್ಯಾಯಸ್ಥಾಪಕನ ದೇವರಿದ್ದಾರೆ ಅಂತ ಸರ್ವರು ಒಪ್ಪಿಕೊಳ್ತಾರೆ. ನಿನ್ನ ಮೂಲಕ ಅನೇಕ ಜನರು ಯೇಸುವನ್ನು ಮಹಿಮೆ ಪಡಿಸ್ತಾರೆ, ಯೇಸುವನ್ನು ತಿಳಿದುಕೊಳ್ತಾರೆ, ಯೇಸುವಿನ ರಕ್ಷಣಾ ಮಾರ್ಗಕ್ಕೆ ಬರ್ತಾರೆ, ಯೇಸುವಿನ ಸನ್ನಿಧಿಗೆ ಬರ್ತಾರೆ, ಯೇಸುವಿನ ಆಲಯಕ್ಕೆ ಬರ್ತಾರೆ. ನಿನ್ನ ಮೂಲಕ ಒಂದು ಆತ್ಮ ನರಕದಿಂದ ತಪ್ಪಿಸಲ್ಪಡೋದನ್ನು ನೋಡ್ತೇವೆ. ಪ್ರಿಯರೇ, ಇವತ್ತು ಯೇಸು ಸ್ವಾಮಿ ಪ್ರತಿಯೊಬ್ಬರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಅನೇಕ ಜನರಿಗೆ ನೀವು ಬನ್ನಿ, ನನ್ನ ಬಳಿಗೆ ಬನ್ನಿರಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬಳಿಗೆ ಬರುವುದಾದರೆ, ಆತನ ನಿನ್ನ ಪಾಪವನ್ನು ಒಪ್ಪಿಕೊಳ್ಳೋದಾದರೆ, ನಿನ್ನ ಪಾಪ ಒಪ್ಪಿಕೊಂಡು ಅರಿಕೆ ಮಾಡೋದಾದರೆ, ಆತನ ನೀತಿವಂತ ನಂಬಿಗಸ್ತನ ಆಗಿದ್ದರಿಂದ ಆತ ನಿನ್ನ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಪಾಪವನ್ನು ಪರಿಹರಿಸಿ ಅನೀತಿಯನ್ನು ಶುದ್ಧಿ ಮಾಡುವನು. ಆಗ ನೀನು ನೀತಿವಂತನಾಗ್ತೀಯ. ಆಗ ನೀನು ಮಾಡುವಂಥ ಎಲ್ಲ ಪ್ರಾರ್ಥನೆಗೆ ದೇವರು ವಿಜ್ಞಾಪನೆ ಕೊಡ್ತಾರೆ, ಕಿವಿಗೊಡ್ತಾರೆ, ಉತ್ತರ ಕೊಡ್ತಾರೆ, ನಿನ್ನ ಪಕ್ಷದಲ್ಲಿರ್ತಾರೆ. ನೀನು ಫಲ ಭರಿತನಾಗ್ತೀಯ. ಹಲ್ಲೆಲೂಯಾ. ಎಂಥ ಆಶೀರ್ವಾದಗಳಲ್ಲ. ದಯವಿಟ್ಟು ಈ ವಾಕ್ಯಗಳನ್ನು ಮತ್ತೆ ಮತ್ತೆ ಕೇಳಿ ಇನ್ನೊಬ್ಬರಿಗೆ ಇದೇ ಸಂದೇಶವನ್ನು ಹಂಚಿಕೊಳ್ಳ್ರಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇಲೆ